ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಈಗಾಗಲೇ ಪ್ರಕಟಗೊಂಡಿರುತ್ತದೆ ಮತ್ತು ಮೊದಲ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ 27ನೇ ಮೇ 2026 ಕಡೆಯ ದಿನಾಂಕ ಅಂತ ಇಲ್ಲಿ ಸರ್ಕಾರ ಇಲ್ಲಿ ತಿಳಿಸಲಾಗಿತ್ತು. ಅಂದರೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದವರು ಈಗಾಗಲೇ ಈ ಕುರಿತು ಪ್ರಕಟಣೆ ಕೂಡ ಇಲ್ಲಿ ಅವರ ಅಧಿಕೃತ ವೆಬ್ಸೈಟ್ನಲ್ಲಿ ಹೊರಡಿಸಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಮ್ಮೊಂದಿಗೆ ಶೇರ್ ಮಾಡಲಿಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವು ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ನೋಡಿ, ಈಗಾಗಲೇ ಮೊದಲ ಸುತ್ತಿನ ಸೀಟು ಹಂಚಿಕೆ ಸ್ಟೇಟ್ ಲೆವೆಲ್ ಸಂಪೂರ್ಣ ಜಿಲ್ಲಾವಾರು ಬಿಡುಗಡೆಗೊಂಡಿತ್ತು. ಯಾರ್ಯಾರು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ರಿ, ತಾವುಗಳು ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಏನೇನು ದಾಖಲೆಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತ ನಾನು ಈಗಾಗಲೇ ತಿಳಿಸಿದ್ದೆ. ಫಸ್ಟ್ ರೌಂಡಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಲಿಸ್ಟ್ ಕೂಡ ಇಲ್ಲಿ ಅಲ್ಪಸಂಖ್ಯಾತ ನಿರ್ದೇಶನಾಲಯದ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ಇರುತ್ತದೆ. ಹಾಗೂ ಇಲ್ಲಿ ಆ ವಿದ್ಯಾರ್ಥಿಗಳು ಇಲ್ಲಿ ಲಿಮಿಟೆಡ್ ಡೇಟನ್ನು ಕೊಟ್ಟಿರ್ತಾರೆ. ಆ ದಿನಾಂಕದ ಒಳಗಾಗಿ ಹೋಗಿ ಅಡ್ಮಿಷನ್ ಮಾಡಬೇಕಾಗಿತ್ತು. ಅಂದರೆ ಇಲ್ಲಿ ಮೇ 27, 2026 ಇಲ್ಲಿ ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ರು ಅಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ. ಆದರೆ ಇಲ್ಲಿ ಬಹಳಷ್ಟು ಪೋಷಕರಿಗೆ ಇನ್ನೂ ಏನು ಅಂದರೆ ಇದು ಕೇವಲ ತಾತ್ಕಾಲಿಕ ಪಟ್ಟಿ ಅಂತ ಮಾತ್ರ ಇದೆ ಅಥವಾ ಇದು ಫೈನಲ್ ಲಿಸ್ಟ್ ಏನಾದರೂ ಬರುತ್ತಾ ಅನ್ನುವಂತಹ ಒಂದಿಷ್ಟು ಕನ್ಫ್ಯೂಷನ್ಗಳು ಇದ್ದು ಅದಕ್ಕೋಸ್ಕರ ತಮಗೆ ಮಾಹಿತಿ ನೀಡ್ತಾ ಇದ್ದೀನಿ. ಮೈನಾರಿಟಿ ಮೊರಾರ್ಜಿ ಶಾಲೆಗೆ ಸೆಲೆಕ್ಟ್ ಆಗಿದ್ದರು ಆ ವಿದ್ಯಾರ್ಥಿಗಳಿಗೆ ಆ ವಸತಿ ಶಾಲೆಯ ಪ್ರಾಂಶುಪಾಲರು ಕರೆ ಮಾಡಿ ತಿಳಿಸಿದ್ದಾರೆ. ಈಗಾಗಲೇ ಅಡ್ಮಿಷನ್ಗಳು ಪ್ರಾರಂಭವಾಗಿದೆ, ನಿಮ್ಮ ಮಗ ಸೆಲೆಕ್ಟ್ ಆಗಿದ್ದಾರೆ, ಸೂಕ್ತ ದಾಖಲೆಗಳೊಂದಿಗೆ ತಾವು ಬಂದು ಅಡ್ಮಿಷನ್ ಮಾಡಿ ಎನ್ನುವಂತಹ ಮಾಹಿತಿಯನ್ನು ಕೂಡ ಅವರು ತಿಳಿಸಿರುತ್ತಾರೆ. ಮತ್ತು ಇಲ್ಲಿ ತಡ ಮಾಡಿದಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ನಿಮ್ಮ ಏನು ಸೆಲೆಕ್ಷನ್ ಆಗಿತ್ತು ಅದು ಕ್ಯಾನ್ಸಲ್ ಆಗಿಬಿಡುತ್ತೆ. ಮತ್ತು ಎರಡನೇ ಲಿಸ್ಟ್ ಅಂದರೆ ಇಲ್ಲಿ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಲಿಸ್ಟ್ ಮತ್ತೆ ಬಿಡುಗಡೆ ಆಗುತ್ತೆ. ಆಗ ತಮ್ಮ ಮಗ ಅಥವಾ ಮಗಳ ಇಲ್ಲಿ ಸೆಕೆಂಡ್ ರೌಂಡಲ್ಲಿ ಮತ್ತೆ ಸೆಲೆಕ್ಟ್ ಆಗುವುದಿಲ್ಲ. ಆದ್ದರಿಂದ ತಕ್ಷಣವೇ ಬಂದು ಬೇಗ ಅಡ್ಮಿಷನ್ ಮಾಡಿ ಅನ್ನುವಂಥ ಒಂದು ರಿಕ್ವೆಸ್ಟನ್ನು ಅವ್ರು ಮಾಡ್ಕೊಂಡಿರ್ತಾರೆ ಪೋಷಕರಿಗೆ. ಆದ್ದರಿಂದ ಇಲ್ಲಿ ತಾವುಗಳಿಗೆ ಯಾರ್ಯಾರಿಗೆ ಇಲ್ಲಿ ಸೆಲೆಕ್ಟ್ ಆಗಿದ್ರಿ, ತಮ್ಮ ಪ್ರಾಂಶುಪಾಲರು ಕರೆ ಮಾಡಿದ್ದಾರೆ ಅಂದರೆ ಓಕೆ. ಒಂದು ವೇಳೆ ಫೋನ್ ಮಾಡಿರಲಿಲ್ಲ ಅಂದರೆ ತಾವು ತಕ್ಷಣವೇ ಸೆಲೆಕ್ಟ್ ಆದಂಥ ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡಿ. ನಾನು ಆಗಲೇ ಯಾವ್ಯಾವ ದಾಖಲೆಗಳನ್ನು ಸಲ್ಲಿಸಬೇಕು ಅನ್ನೋದನ್ನು ಕೂಡ ತಮಗೆ ತಿಳಿಸಿಕೊಟ್ಟಿದ್ದೇನೆ. ಬಹಳಷ್ಟು ಸಮಯ ಇಲ್ಲ. ಅಡ್ಮಿಷನ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಧನ್ಯವಾದ. ಆದರೆ ಯಾರ್ಯಾರು ಅಡ್ಮಿಷನ್ ಮಾಡಿಲ್ಲ ತಕ್ಷಣವೇ ಮಾಡಿ ಅಡ್ಮಿಷನು. ಇಲ್ಲದೇ ಇದ್ದಲ್ಲಿ ಸೆಕೆಂಡ್ ರೌಂಡಲ್ಲಿ ಮತ್ತೆ ಅಲ್ಲಿ ನಿಯಮಾವಳಿಗಳು ಚೇಂಜ್ ಆಗ್ತವೆ. ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಲ್ಲ ಅಂದರೆ ಅವರನ್ನು ಸೆಕೆಂಡ್ ರೌಂಡಿಂದ ಕೈ ಬಿಡ್ತಾರೆ. ಮತ್ತು ಮೆರಿಟ್ ಮೇಲೆ ಯಾರ್ಯಾರು ಅವರ ಹಿಂದೆ ಇರುವಂಥ ವಿದ್ಯಾರ್ಥಿಗಳ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತದೆ ಸೆಕೆಂಡ್ ರೌಂಡಿಗೆ ಅಂತ ತಿಳಿಸ್ತಾ ಇದ್ದೀನಿ. ಮತ್ತು ಸಾಕಷ್ಟು ಇನ್ನೂ ಸೀಟುಗಳು ಖಾಲಿ ಉಳಿದಿದ್ದಾವೆ. ಬಹಳಷ್ಟು ಅಲ್ಲಿ ಔಟ್ 50 ಸೀಟುಗಳು ಅಥವಾ 60-80 ಸೀಟುಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ನಡೆದಿಲ್ಲ. ಕೇವಲ ಕಡಿಮೆ ಸೀಟುಗಳ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ನಡೆದಿರ್ತದೆ ಫಸ್ಟ್ ರೌಂಡಿಗೆ. ಇನ್ನೂ ಸಾಕಷ್ಟು ಸೀಟುಗಳು ಲಭ್ಯ ಇದಾವೆ. ಸೊ ಯಾರ್ಯಾರು ಸೆಲೆಕ್ಟ್ ಆಗಿಲ್ಲ ತಾವ್ಯಾರು ಕೂಡ ಚಿಂತಿಸಬೇಡಿ. ಸೆಕೆಂಡ್ ರೌಂಡಿಗೆ ಮತ್ತೆ ತಮಗೆ ಆಪ್ಷನ್ಸ್ಗಳದಾವೆ, ಸಾಕಷ್ಟು ಅವಕಾಶಗಳದಾವೆ ಅನ್ನೋದನ್ನು ತಮ್ಮೊಂದಿಗೆ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.